ನಮಸ್ಕಾರ ಕಣ್ರಪ್ಪ, ಎಲ್ಲರೂ ಚೆನ್ನಾಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಪ್ಪ. ರಾಜಕೀಯಕ್ಕೆ ಬಂದ್ಮೇಲೆ ಓಕೆ, ಐಲ್ ಕಮ್ ಟು ದ ಮ್ಯಾಟರ್. ರಾಮಲಿಂಗ ರೆಡ್ಡಿ ಸಾಹೇಬರು ಹೇಳ್ತಾವ್ರೆ, ಯಾವ ಕ್ರಾಂತಿ ಇಲ್ಲ ನವಂಬರ್ಲಿ, ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ, ಏನೂ ಇಲ್ಲ. BJP ಅವರು ನಮ್ಮ ಮೇಲೆ ಸುಮ್ಮನೆ ಹೇಳ್ಕೊಂಡು ಓಡಾಡ್ತಾವ್ರೆ. ನಮ್ಮ ಪಕ್ಷ ಬಂದ್ಮೇಲೆ ಅವ್ರದ್ದು ಇದೇ ಕೆಲಸ, ಬರೀ ಎಲ್ಲ ಕಡೆ ಹೇಳ್ಕೊಂಡು ಓಡಾಡೋದೆ, ಕ್ರಾಂತಿ ಅದೇ ಅದದೇ ಇದದೇ ಅಂದ್ಬಿಟ್ಟು ಯಾವ ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ ಅಂತ ರಾಮಲಿಂಗ ರೆಡ್ಡಿ ಸಾಹೇಬರು ಹೇಳ್ತಾವ್ರೆ. ಅದಕ್ಕೆ ಕೌಂಟ್ರು RS ಸಾಹೇಬ್ರು ಏನು ಹೇಳ್ತಾವ್ರೆ, ಕ್ರಾಂತಿ ಇಲ್ಲ ಭ್ರಾಂತಿನಿಲ್ಲ ಇಲ್ಲ ಅಂತವ್ರೆ. ಮತ್ತೆ ಡಿನ್ನರ್ ಏನು ಕೆಟ್ಟಿದ್ರು, ತಿಂದುಬಿಟ್ಟೇನು ವಾಂತಿ ಮಾಡಕ್ಕ, ಭ್ರಾಂತಿ ಇಲ್ಲ ಅಂದ್ರೆ ವಾಂತಿ ಮಾಡಕ್ಕ ಅಂತ ಇವ್ರು ಕೌಂಟ್ರ್ ಕೊಟ್ಟವ್ರೆ ಕಣಪ್ಪ. ಏನ್ರಪ್ಪ ಇದು, ಯಾರು ವಾಂತಿ ಮಾಡ್ತಾರೆ ಯಾರು ಕ್ರಾಂತಿ ಮಾಡ್ತಾರೆ ಗೊತ್ತಿಲ್ಲ. ಡಿನ್ನರ್ ಕರೆದಿರೋದು ಊಟಕ್ಕೆ ಏನಕ್ಕೆ ಕರೆದವ್ರಿ ಅಂತ ಮ್ಯಾಟ್ರ್ ಗೊತ್ತಿಲ್ಲ ಕಣಪ್ಪ ಯಾರಿಗೂ. ಏನಕ್ಕೆ ಕರೆದವ್ರು ಅಂತ ಅವರು ಕಾಂಗ್ರೆಸ್ನವ್ರು ಯಾಕಪ್ಪ ಬಿಟ್ಟು ಕೊಡ್ತಾರೆ, ಏನಕ್ಕೆ ಕರೆದವ್ರಿ ಅಂದು ಪ್ರಿನ್ಸಿಪಲ್ ಕರೆದಿರ್ಬೋದು, ಯಾರಿಗೆ ಗೊತ್ತು, ಬರ್ತ್ಡೇ ಆಚರಿಸಕ್ಕೆ ಕರೆದಿರ್ಬೋದು ಸಿದ್ದರಾಮಯ್ಯ ಸಾಹೇಬ್ರದ್ದು, ಇಲ್ಲ ಇನ್ನೊಬ್ರದ್ದು ಯಾರ್ದೋ ಇರ್ಬೋದು, ಮುಖ್ಯಮಂತ್ರಿಗಳು ಯಾರೊಬ್ರು MLAಗಳದ್ದು ಏನೋ ಒಂದು ಪಾರ್ಟಿ ಗೇಟ್ ಇರ್ತದೆ ಕಣಪ್ಪ, ಕರೆದಿರ್ಬೇಕು. ಅದಕ್ಕೆ BJP ಅವ್ರು ಪಾಪ ಹೊಟ್ಟೆ ಉರಿ ಏನೋ ನಾವೆಲ್ಲರೂ ಸೇರ್ಬಿಟ್ರೆ ಊಟ ಗೀಟ ಮಾಡಿಬಿಟ್ರೆ ಅದಕ್ಕೆ ಅವ್ರು ಎಲ್ಲ ಕಡೆ ಹಿಂಗೆ ಓಡ್ಕೊಂಡು ಹೇಳ್ಕೊಂಡು ಓಡಾಡ್ತಾರೆ. ನಮ್ಮ ಪಕ್ಷ ಬಂದಮೇಲೆ ಇವ್ರಿಗೆಲ್ಲ ಬೇಜಾರಾಗ್ಬಿಡೋದು ಅನ್ಸತ್ತೆ, ಎಲ್ಲ ಕಡೆ ಏನೇನು ಹೇಳ್ಕೊಂಡು ಓಡಾಡ್ತಾವ್ರಿ ಅಂತ ರಾಮಲಿಂಗ ರೆಡ್ಡಿ ಸಾಹೇಬ್ರು ಹೇಳ್ತಾವ್ರಿ. ಅಶೋಕ್ ಸಾಹೇಬ್ರು ನೋಡಿದ್ರೆ ಡಿನ್ನರ್ ಕರೆದಿರೋದು ಕ್ರಾಂತಿನೂ ಇಲ್ಲ ನವಂಬರ್ಲಿ ಭ್ರಾಂತಿನೂ ಇಲ್ಲ ಅಂದಮೇಲೆ ಇನ್ನೇನು ವಾಂತಿ ಮಾಡಕ್ಕೆ ಕರೆದವ್ರ ತಿಂದಿರೋದನ್ನ ಅಂತ RS ಸಾಹೇಬ್ರು. ಇನ್ನು CT ರವಿ ಸಾಹೇಬ್ರು ನೋಡಿದ್ರೆ ಅವ್ರು ಬೇರೆ ಥರ ಹೇಳ್ತಾವ್ರೆ ಕಣಪ್ಪ. ಏನಿಲ್ಲ, ಎಲ್ಲರನ್ನೂ ಸೇರಿಸ್ಬಿಟ್ಟು ಯಾರ್ಯಾರು ಎಷ್ಟೆಷ್ಟು ಕಮಿಷನ್ ಕೊಡ್ತೀರಾ ಹೇಳಿ, ಯಾರ್ಯಾರು ಎಷ್ಟೆಷ್ಟು ದುಡ್ಡು ಮಾಡಿದ್ರೆ ಅಷ್ಟು ಕೊಡ್ತೀರಾ ಹೇಳಿ, ಯಾರ್ಯಾರು ಯಾವ್ಯಾವ ಸೀಟ್ ಕೊಡಬೇಕು, ಹಂಗಾರೆ ನಿಮ್ಗೆ ಸೀಟ್ ಕೊಡಲ್ಲ ಹೋಗಿ ಅಂತ ಕಿತ್ತು ಬಿಸಾಕ್ತಾವ್ರಿ ಅಂತ CT ರವಿ ಸಾಹೇಬ್ರು ಹೇಳ್ತಾವ್ರಿ. ಒಳಗಡೆ ಫುಲ್ಲು ಕಾಂಗ್ರೆಸ್ ಒಳಗಡೆ ಫುಲ್ಲು ಧಮಾಲ್, पैसे के धमाल, कौन पैसा देते सो उसका सीट देते सो, बड़ा बड़ा सीट बैठले को तुम्हारे पूरा ಲಕ್ಕ 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 ಕರ್ಲಿಕ್ಕೋ ಲಾಖು ಅಂತ ಅವ್ರು ಹೇಳ್ತಾವ್ರೆ ಗಣಪ. ಒಳಗಡೆ ಏನು ನಡೀತಾ ಇದೆ ಅಂದ್ಬಿಟ್ಟು ಏನಂತ ನಮಗೂ ಗೊತ್ತಿಲ್ಲ ಕಣಪ್ಪ, ಇನ್ನು ನೋಡ್ಬೇಕು ಏನೇನು ಆಯ್ತದೆ ಏನು ಎತ್ತ ಅಂತ. ಕಾಂಗ್ರೆಸ್ ಅವ್ರು ಹಿಂಗೆ ಹೇಳ್ತಾವ್ರೆ, BJP ಅವ್ರು ಹೆಂಗೆ ಹೇಳ್ತಾರೆ, ಒಳಗಡೆ ಏನು ನಡೆದೈತೋ ಅದು ಕಾಂಗ್ರೆಸ್ನವ್ರಿಗೆ ಗೊತ್ತು ಕಣಪ್ಪ. CT ರವಿ ಸಾಹೇಬ್ರು ಹೇಳ್ತಾ ಇರೋದು ನೋಡಿದ್ರೆ ಒಳಗಡೆ ದುಡ್ಡುಗಳೆಲ್ಲ ಈಗ ನೆಕ್ಸ್ಟ್ ಎಲೆಕ್ಷನ್ಗೋಸ್ಕರ ಎಲ್ಲ ರೆಡಿ ಮಾಡಿಸ್ಕೋತಾವ್ರೆ, ಯಾರ್ಯಾರು ಯಾವ ಸೀಟ್ ಕೊಡಬೇಕು, ಯಾರ್ಯಾರು ಎಷ್ಟೆಷ್ಟು ಕೊಡ್ತಾರೆ ಕಮಿಷನ್ನು ದುಡ್ಡು ಅದ್ರ ಮೇಲೆ ನಿಂತೈತಿ ಸೀಟ್ಗಳು ಅಂತ ಹೇಳ್ತಾರೆ ಕಣಪ್ಪ. ನಮ್ಗೆ ಏನರಪ್ಪ ಗೊತ್ತು, ನಮ್ಮ ಸ್ಕೂಲ್ ನಮ್ಮ ಮಕ್ಕಳು ಅಡ್ಮಿಷನ್ ಮಾಡಿಸ್ಬೇಕಾರೆ 60,000 70,000 1 ಲಕ್ಷನೋ ನಾವು ಕೇಳಿಕೊಳ್ತೀವಿ ಕಣಪ್ಪ. ಆದರೆ ಸ್ಕೂಲ್ ಒಳಗಡೆ ಯಾರ್ಯಾರು ಎಷ್ಟೆಷ್ಟು ಕೊಟ್ಟಿರ್ತಾರೆ, ಯಾವ್ಯಾವ ರೇಟ್ ಹಾಕೊಡ್ರೆ ನಾವು ಕೇಳೋಕ್ಕಾಗತ್ತೆ, ಆಗಲ್ಲ ಕಣಪ್ಪ. ಆದರೆ ನಿಮ್ಮ ರಾಜಕೀಯದಲ್ಲಿ ಏನು ನಡೀತದ ನಮಗೂ ಗೊತ್ತಿಲ್ಲ ಕಣಪ್ಪ. ಈ ಥರದ್ದೆಲ್ಲ ನಿಮ್ಮ ನಡೀತಾನೆ ಇರ್ತವೆ. ರಾಜಕಾರಣಿಗಳಪ್ಪ ಏನು ಬೇಕಾದ್ರು ಮಾಡ್ತೀರಿ, ಎಷ್ಟೇ ಬೇಕಾದ್ರು ದುಡ್ಡು ಮಾರ್ಕೊತೀರಾ, ಶೀಟ್ಗಳು ಮಾರ್ಕೊತೀರಾ, ನೀವೇ ಶೀಟ್ನ ಬಿಟ್ಟು ಕೊಟ್ಬಿಡ್ತೀರಾ ಪಾಪ. ಈಗ ನವಂಬರಲ್ಲಿ ನೋಡ್ಬೇಕಪ್ಪ, ಏನಾದ್ರು ನಮ್ಮ DK ಶಿವಕುಮಾರ್ ಸಾಹೇಬ್ರಿಗೆ ಏನೋ ಶೀಟ್ ಬಿಟ್ಟು ಕೊಡ್ತಾರ ಅಂತ, ಅದೇನಾದರೂ ಅದೇ ಇರ್ಬೋದು ಮಾತುಕತೆ ಅಂತ ಕೆಲವ್ರು ಮಾತಾಡ್ತಾರೆ ಕಣಪ್ಪ. DK ಸಾಹೇಬ್ರಿಗೆ ಮಾತುಕತೆ ಆಗಿತ್ತಿಲ್ಲಪ್ಪ, ಸಿದ್ದರಾಮಯ್ಯ ಸಾಹೇಬ್ರದ್ದು DK ಸಾಹೇಬ್ರದ್ದು ಇಬ್ಬರದು 2 ವರ್ಷ, ಯು 2.5 years, ಯು ಮೀ ಫುಲ್ ಅಡ್ಜಸ್ಟ್ಮೆಂಟ್ ಫಾರ್ 5 years ಅಂತ ಮಾತಾಡಿದ್ರು. ಅಗ್ರಿಮೆಂಟ್ ಆಗಿತ್ತು ಕಣಪ್ಪ, ಮಾತೆಲ್ಲ ಆಗಿತ್ತು, ಅಗ್ರಿಮೆಂಟ್ ಆಗಿರಲಿಲ್ಲ. DK ಶಿವಕುಮಾರ್ ಸಾಹೇಬ್ರಿಗೆ ಸೀಟ್ ಬಿಟ್ಟು ಕೊಡ್ತಾರಂತ ಕಾದ್ ನೋಡಬೇಕು. ಏನ್ರದ ಗೊತ್ತಾಯ್ತೇನ್ರಪ್ಪ, ಸೀಟ್ನ ಬಿಟ್ಟು ಕೊಡ್ತಾರಂತ ಕಾಯ್ದು ನೋಡ್ಬೇಕು ನಾವು, ಓಕೆನಾ? ಇಷ್ಟಾಗಿತ್ತು ಕಣಪ್ಪ. ವಾಂತಿ ಭ್ರಾಂತಿ ಗ್ರೀಂತಿ ಎಲ್ಲ ಕೇಳಿಸ್ಕೊಡ್ರಲ್ಲ. ಭ್ರಾಂತಿ ಗೊತ್ತಿಲ್ಲ ನಮಗೆ, ಭ್ರಾಂತಿ ಗೊತ್ತು, ಓಕೆನಾ? ಓಕೆ ಬಾಯ್, ಇಷ್ಟು ವಿಚಾರ ಕಣಪ್ಪ, ಇನ್ನೂ ಹಲವಾರು ವಿಚಾರಗಳಿವೆ ಹೇಳ್ತೀನಿ ಕಣ್ರಪ್ಪ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಇನ್ನು ವಿಚಾರ ಕಣಪ್ಪ, ಕಾಂಗ್ರೆಸ್ಸಲ್ಲಿ ಲಾಡ್ ಸಾಹೇಬರು ಅನಿಲ್ ಲಾಡ್ ಸಾಹೇಬರು ಹೇಳ್ತಾವ್ರೆ ಕಣ್ರಪ್ಪ, ಇವ್ರಿಗೆ ಕಡಿಮೆ ಬಿದ್ದಿರಬೇಕು. BJP ಅವ್ರಿಗೆ ಏನಾದರೂ ಓಟಿಗೆ 10,000 ರೂಪಾಯಿ ಅಂದ್ರೆ ಕಡಿಮೆ ಬಿದ್ದಿರಬೇಕು. ಅದಕ್ಕೆ ನಾವೇನೋ ಕರೆದು ಕೊಡ್ತೀವ, 7,000 ಕೋಟಿ ಬಿಡುಗಡೆ ಆಗಿದಲ್ಲ, ಅದೇನಾದ್ರು ನಾವು ಬಿಟ್ಟು ಕೊಡ್ತೀವ ಅಂತ ನೋಡೋಕ್ಕೆ ಕಾಯ್ತಾವ್ರಿ ಅಂತ ಅನಿಲ್ ಲಾಡಿ ಸಾಹೇಬರು ಹೇಳ್ತಾವ್ರೆ ಕಣಪ್ಪ. RS ಸಾಹೇಬರು ಹೇಳ್ತಾವ್ರೆ, ಒಂದು ಊಟಕ್ಕೆ 300 ರೂಪಾಯಿ ಊಟ ಕೊಟ್ಟು 300 ಕೋಟಿ ಕಿತ್ಕೊಂತಾರೆ ಇವರು ಕಾಂಗ್ರೆಸ್ನವರು. ಬರೀ 300 ರೂಪಾಯಿ ಒಬ್ಬರು ಊಟ ಹಾಕಿಸ್ಬಿಟ್ಟು 300 ಕೋಟಿ ಕಿತ್ಕೊಳ್ಳೋಂಥ ವ್ಯವಸ್ಥೆ ಇದು. ಫುಲ್ ಕಮಿಷನ್ ಬೇಸಸ್, ಕೊಡ್ರಿ ಬಿಡ್ರಿ CT ರವಿ ಅವ್ರು ಹೇಳ್ತಾ ಇರೋದು ಕಣಪ್ಪ. ಕೊಡ್ತಾರೆ ಬಿಡ್ತಾರೆ ಅಂತೆಲ್ಲ ಎಷ್ಟಾಗ್ತೈತೆ ಅಷ್ಟು ಪೀಕಿಸ್ಕೊಳಕ್ಕೆ ನೋಡ್ತಾವ್ರೆ ಕಾಂಗ್ರೆಸ್ನವರು. ಒಳಗಡೆ ಎಲ್ಲ MLAಗಳ ಕಡೆ ಅಂತ ಕೇಳ್ತಾರೆ, ಕಮಿಷನ್ ಬೇಸಸ್, ಕೊಡ್ರಿ ತಗೊಳ್ಳಿ, ಸ್ವಲ್ಪ ಪೌಡರ್ ಸ್ವಲ್ಪ ಬ್ಯಾಚ್ ಅಂತಾರಲ್ಲ ರಂಗೇಂದ್ರಗವರು, ಹಂಗೆ ಕಣಪ್ಪ. ಇಲ್ಲಿ ಈ ಥರ ನಡೀತಾ ಇದೆ ಒಳಗಡೆ. ಅನಿಲ್ ಲಾಡ್ ಸಾಹೇಬ್ರು ನೋಡಿದ್ರೆ ಹೆಂಗೆ ಹೇಳ್ತಾವ್ರೆ, RS ಸಾಹೇಬ್ರು ಹಿಂಗೆ ಹೇಳ್ತಾರೆ, CT ರವಿ ಸಾಹೇಬ್ರು ಹಿಂಗೆ ಹೇಳ್ತಾವ್ರೆ ಕಣಪ್ಪ. ಏನು ನಡೀತಾ ಇದೆ ಕಣ್ರಪ್ಪ ಇಲ್ಲಿ ರಾಜಕಾರಣಗಳಲ್ಲಿ? 300 ರೂಪಾಯಿ ಊಟಕ್ಕೆ 300 ಕೋಟಿ ಕೊಡ್ಬೇಕಂತೆ. ಬೇಡ್ರಪ್ಪ ನಮಗೆ ನಿಮ್ಮ 300 ರೂಪಾಯಿನೂ ಊಟನೂ ಬೇಡ, ನಾವು ಹೋಗ್ಬಿಟ್ಟು ಇಲ್ಲೇ ಅನ್ನ ಸಾಂಬಾರು ತಿನ್ಕೊಂಡ್ಬಿಡ್ತೀವಿ. 60 ರೂಪಾಯಿಗೆ ಒಂದು ಮುದ್ದೆ ಒಂದಿಷ್ಟು ಅನ್ನ ಸಾರು ಕೊಡಿದ್ರೆ ಗಣಪ ಅದು ತಿನ್ಕೊಂಡು ಬಂದ್ಬಿಡ್ತೀವಿ. ನಿಮ್ಮ ಸಹವಾಸ ಬೇಡ್ರಪ್ಪ ನಮಗೆ ರಾಜಕಾರಣಿಗಳದ್ದು. ಯಾವ ಟೈಮ್ಗೆ ಏನು 300 ರೂಪಾಯಿ ಕೊಟ್ಟು ಯಾರು ಏನು ಮಾಡ್ತಾರೋ ಏನೋ ಎತ್ತ ಯಾವನಿಗೆ ಗೊತ್ತು ಗಣಪ. ಇವ್ರದೆಲ್ಲ ಹಿಂಗೆ ಕಣಪ್ಪ ವಿಚಾರ ಅಲ್ಲ, ದೊಡ್ಡ ವಿಚಾರಗಳು ಕಣಪ್ಪ. ನಮ್ಗೇನಪ್ಪ ಗೊತ್ತು, ಚಿಕ್ಕವ್ರಿಗೆ ರೋಡ್ ಸೈಡ್ ಹೋಯ್ತಾ ಯಾವ್ದನ್ನ ಅನ್ನ ಸಾಂಬಾರು ಒಂದು ಹಪ್ಪಳ ಕೊಟ್ಟರೆ ತಿನ್ಕೊಂಡು ಹೋಗ್ಬಿಡ್ತೀವಿ ನಾವು. 60 ರೂಪಾಯಿ ಕಣ್ರಪ್ಪ, 50 ರೂಪಾಯಿ 30 ರೂಪಾಯಿ ಅನ್ನ ಸಾಂಬಾರು ಒಂದು ವಡೆ ಕಣಪ್ಪ. ಇವ್ರದ್ದು ದೊಡ್ಡವ್ರದ್ದು 300 ರೂಪಾಯಿ ಅಂದರೆ 300 ಕೋಟಿ ಲೆಕ್ಕ ಕಣಪ್ಪ.
ಎಲ್ಲ ಡಾಲರ್ಸು ರಿಂಗ್ ರೇಟ್ ಪ್ರಕಾರ ಇವ್ರದ್ದು ಡಾಲರ್ಸ್ ರೇಟು ಕಣಪ್ಪ. ನಮ್ಗೆ ಗೊತ್ತಿಲ್ಲ ಕಣ್ರಪ್ಪ, ನೀವು ಹೇಳಿದ್ದು ನಾವು ಕೇಳಿಸ್ಕೊಂಡಿದ್ದು, ಕಣ್ಣಾರೆ ನೋಡಿದ್ದೀವಿ, ಕಿವಿಯಾರೆ ಕೇಳಿಸ್ಕೊಂಡ್ರು ಅಂಥದ್ದು. ಯಾಕೆನ್ರಪ್ಪ ಇನ್ನು ಸುದ್ದಿಗಳೇನಪ್ಪ, ಸುದ್ದಿಗಳಿವೆ, ವೇಟ್ ಆ್ಯಂಡ್ ವಾಚ್. RSS ಸಾಹೇಬ್ರು ಹೇಳ್ತಾರೆ 300 ರೂಪಾಯಿ ಊಟ ಕೊಟ್ಟ ಮೇಲೆ ಇದು ಯಾರ್ದು ಲೆಕ್ಕಾಚಾರ ಅಂದರೆ ಸಿದ್ದರಾಮಯ್ಯ ಸಾಹೇಬ್ ಅವ್ರದ್ದು. 300 ರೂಪಾಯಿ ಊಟ ಕೊಟ್ಟು ಹೆಂಗೆ ಉಸ್ಲಿ ಮಾಡಬೇಕು ಅಂತ ಸ್ಕೆಚ್ ಮಾಡಿಬಿಟ್ಟಿರ್ತಾರೆ ಸಿದ್ದರಾಮಯ್ಯ ಸಾಹೇಬರು ಅಂತ RSS ಸಾಹೇಬರು ಹೇಳ್ತವ್ರೆ. 300 ರೂಪಾಯಿ ಊಟ ಕೊಟ್ಬಿಡೋದು, ಆಮೇಲೆ ಯಾರತ್ತು ಎಷ್ಟು ಉಸ್ಲಿ ಮಾಡೋದಂತ ಈ ಲೆಕ್ಕಾಚಾರ ಎಲ್ಲ ಮಾಡೋದು ಕಾಂಗ್ರೆಸ್ಸಲ್ಲಿ CM ಸಿದ್ದರಾಮಯ್ಯ ಸಾಹೇಬರು ಕೈವಾಡ ಅಂತ RSS ಸಾಹೇಬರು ಠಕ್ ಅಂತ ಟ್ಯಾಂಕ್ ಕೊಟ್ಬಿಟ್ಟವ್ರು. ಯಾಕಂಡ್ರಪ್ಪ ಯಾರಿಗೆ ಗೊತ್ತಪ್ಪ, ನಿಮಗೆ ಗೊತ್ತು ರಾಜಕಾರಣಿಗಳಿಗೆ ಯಾರ್ಯಾರು ಎಷ್ಟೆಷ್ಟು ಕೊಟ್ಟು ಮಾಡ್ತೀರಂತ. BJP ಅವ್ರು ಏನು ಕೊಡ್ತೀರಾ, JDS ಅವ್ರು ಏನು ಕೊಡ್ತೀರಾ, ಕಾಂಗ್ರೆಸ್ ಏನು ಕೊಡೋದು ನಮ್ಗೇನು ಗೊತ್ತಪ್ಪ. ಓಟ್ ಹಾಕಿರ್ತೀವಿ, ಮಿಕ್ಕಿದ್ದು ಓಟ್ ಹಾಕಿದ್ಮೇಲೆ ಏನಾಯ್ತದಂತ ನಮಗೆ ಅದ್ರ ಪರಿಣಾಮ ಗೊತ್ತಾಗ್ತದೆ. ಈಗ ಗೊತ್ತಾಗ್ಬಿಡೋದೆ ಆಲ್ರೆಡಿ ಅಂತ ಜನ ಮಾತಾಡ್ತಾವ್ರೆ ಕಣಪ್ಪ. ನಾವೆಲ್ಲ ಹೇಳ್ತಾ ಇರೋದು ಕಾಂಗ್ರೆಸ್ಸಿಗೆ ಆದಮೇಲೆ ಈಗ ಏನಾಗದೆ ಪರಿಣಾಮ ಅಂತ ಜನ ಗೊತ್ತಾಗಿದೆ ಅಂತವ್ರೆ. BJP ಇದ್ದಾಗ ಏನಾಗಿತ್ತು ಅಂತ ಅದು ಗೊತ್ತಾಗಿದೆ ಅಂತವ್ರೆ. JDS ಇದ್ದಾಗ ಏನಾಯ್ತು ಅಂತ ಗೊತ್ತಾಗ್ತಾ ಇದೆ ಅಂತವ್ರೆ. ಬಟ್ ಯಾರಿಗೆ ಏನು ಗೊತ್ತಾಗಿದೆ ಏನೋ ಗೊತ್ತಿಲ್ಲ ಕಣಪ್ಪ. ನಮ್ಗೆ ಹೇಳ್ತೀವಿ ಇತ್ತೀಚೆಗೆ ಎಲ್ಲ ಗೊತ್ತಾಗ್ತಾ ಇದೆ ಅಂತ ಮಾತಾಡ್ತಾರೆ ಕಣ್ರಪ್ಪ. ಇನ್ನು ವಿಚಾರಗಳಪ್ಪ ಜಸ್ಟ್ ವೇಟ್ ಆ್ಯಂಡ್ ವಾಚ್. ಇನ್ನು HC ಬಾಲಕೃಷ್ಣ ಅವರು ಮುನಿರತ್ನ ಅವ್ರಿಗೆ ಹೇಳ್ತಾ ಇರೋದು, ನೀವು ಮೀಡಿಯಾದವ್ರು ತುಂಬ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ, ಅವ್ರ ಬಗ್ಗೆ ಎಲ್ಲ ಪ್ರಚಾರ ಮಾಡಿ ನೀವು ಅಂಥವ್ರಿಗೋಗೆಲ್ಲ ಪ್ರಚಾರ ಕೊಡ್ತಾ ಇದ್ದೀರಾ. ಮುನಿರತ್ನ ಅವರಿಗೆ ಅವರೊಂಥರ ಜೋಕರ್ ಇದ್ದಂಗೆ. ಯಾರೋ ಮುನಿರತ್ನ ಅವ್ರಿಗೆ ಜೋಕರ್ ಇದ್ದಂಗಂತೆ ಮುನಿರತ್ನ ಅವರು. HC ಬಾಲಕೃಷ್ಣ ಸಾಹೇಬರು ಹೇಳೋರೆ ಕಣ್ರಪ್ಪ. ಕಾಂಗ್ರೆಸ್ನವರು HC ಬಾಲಕೃಷ್ಣ ಸಾಹೇಬರು ಹೇಳಿರೋಂಥದ್ದು ಮುನಿರತ್ನ ಅವರಿಗೆ ಅವರೊಂಥರ ಜೋಕರ್ ಇದ್ದಂಗೆ. ನೀವು ಎಲ್ಲ ಫುಲ್ಲು ಮಾಧ್ಯಮದ ಅವ್ರನ್ನ ಮೇಲೆ ಎತ್ತಿಡಿದು ನೀವೆಲ್ಲ ಇದು ಮಾಡ್ಕೊತಾ ಇದ್ದೀರಾ, ಅಂಥವ್ರಿಗೆಲ್ಲ ನೀವು ಮಾಡಲೇಬಾರ್ದು, ಪ್ರೋತ್ಸಾಹ ಕೊಡಬಾರ್ದು ಅಂತ ನಮ್ಮ ಮೀಡಿಯಾದವ್ರಿಗೆ ಹೇಳ್ತಾವ್ರೆ. ಯಾಕಂಡ್ರಪ್ಪ ಅಲ್ಲಪ್ಪ ನಾವು ಎಲ್ಲರಿಗೂ ಕೊಡ್ತೀವಪ್ಪ, ನಿಮಗೂ ಕೊಡ್ತಾ ಇಲ್ವಾಗ ಪ್ರಚಾರ. ಪ್ರತಿಯೊಬ್ಬರಿಗೂ ಯಾರ್ದು ಏನು ಮಾತಾಡ್ತಿರೋ ಅದನ್ನು ನಾವು ಹೇಳ್ತೀವಪ್ಪ. ಇರೋದನ್ನು ಹೇಳ್ತೀವಿ, ನಾವು ಇಲ್ದಿರೋದಂತೂ ಹೇಳಕ್ಕೆ ಹೋಗಲ್ಲ. ಕರೆಕ್ಟ್ ಅಲ್ಲೇನ್ರಪ್ಪ. ಒಂದು ಹೆಣ್ಣು ಮೇಲ್ಗಡೆ ತುಂಬ ಮಾತಾಡ್ತಾರೋ ಅವರು, ಹೆಣ್ಣು ಮೇಲೆ ಜಾಸ್ತಿ ಅವರು ಮಾತಾಡೋದು, ಹೆಣ್ಣಿನ ವಿಚಾರವಾಗೇ ಮಾತಾಡ್ತಾರೆ ಮುನಿರತ್ನ ಅವರು ಅಂತ HC ಬಾಲಕೃಷ್ಣ ಸಾಹೇಬರು ಹೇಳ್ಬಿಟ್ಟವ್ರೆ ಕಣಪ್ಪ ಮುನಿರತ್ನ ಸಾಹೇಬ್ರಿಗೆ. ಇನ್ನು ಮುನಿರತ್ನ ಸಾಹೇಬರು ಇವ್ರದ್ದು ಕೌಂಟ್ರ್ ಕೇಳಿಸ್ಕೊಂಡು ಅವ್ರು ಹೆಂಗೆ ಕೌಂಟ್ರ್ ಕೊಡ್ತಾರಂತ ನಾವೆಲ್ಲ ಕಾಯ್ದು ನೋಡಬೇಕು ಕಣ್ರಪ್ಪ. ಸುಮ್ಮನೆ ಇರ್ತಾರೇನಪ್ಪ, ಅವ್ರು ಇವ್ರಿಗೆ ಕೊಡ್ತಾರೆ, ಇವ್ರು ಅವ್ರಿಗೆ ಕೊಡ್ತಾರೆ ಕಣಪ್ಪ. ಕಡೆಗೆ ಇಸ್ಕೊಳ್ಳೋದೆಲ್ಲ ನಾವೇ ಕಡೆಗೆ ಕೊನೆಗೆ ಅಲ್ಲೇನ್ರಪ್ಪ. ಸೊ ಹಿಂಗಾಗಿದೆ ನೋಡಪ್ಪ ವಿಚಾರ. ಅವ್ರನ್ನ ಜೋಕರ್ ಅಂದ್ಬಿಟ್ಟವ್ರೆ ಕಣಪ್ಪ. ಮುನಿರತ್ನ ಅವ್ರನ್ನ ಜೋಕರ್ ಅಂದ್ಬಿಟ್ಟವ್ರೆ HC ಬಾಲಕೃಷ್ಣ ಅವರು. ಇದೈತಪ್ಪ ವಿಚಾರ. ಇನ್ನೂ ಸುದ್ದಿಗಳಿಗೆ ಏನು ಕಡಿಮೆನಪ್ಪ ಬರ್ತಾ ಇರ್ತವೆ. ಇನ್ನೊಂದು ವಿಚಾರ ಕಣಪ್ಪ, HC ಬಾಲಕೃಷ್ಣ ಅವ್ರು ಹೇಳಿರೋಂಥದ್ದು ಮುನಿರತ್ನ ಅವ್ರ ಬಗ್ಗೆ ಏನಪ್ಪ ಇದು ಅಂದರೆ ಇನ್ನೊಂದು ವಿಚಾರ. ಏಡ್ಸ್ ಇಂಜೆಕ್ಷನ್ನ ಚುಚ್ಚಕ್ಕೆ ಹೋಗಿದ್ರಂತೆ RSS ಅವ್ರಿಗೆ. ನಮಗೆ ಗೊತ್ತಿಲ್ಲ ಕಣ್ರಪ್ಪ, ನೀವೇ ನೋಡಿರ್ತೀರ, ನಮಗೂ ಗೊತ್ತಿಲ್ಲ ಕಣಪ್ಪ. ನೀವು ಹೇಳಿದ್ದನ್ನ ನಾವು ಕೇಳ್ತಾ ಇದ್ದೀವಿ ಕಣಪ್ಪ. ಏಡ್ಸ್ ಇಂಜೆಕ್ಷನ್ ಚುಚ್ಚಕ್ಕೆ ಹೋಗಿದ್ರಂತೆ. ಆ ಏಡ್ಸ್ ಇಂಜೆಕ್ಷನ್ ಯಾರ್ದು ಏನು, ಅವ್ರಿಗೆ ಚುಚ್ಚಕ್ಕೆ, ಅವ್ರ ಪಕ್ಷದಲ್ಲಿರೋರಿಗೆ ಚುಚ್ಚಕ್ಕೆ ಹೋಗಿದ್ರು ಮುನಿರತ್ನ ಅವರು ಅಂತ ಇವರು ಇಂಡೈರೆಕ್ಟಾಗಿ ಹೇಳ್ತಾರೆ, ಡೈರೆಕ್ಟಾಗೂ ಹೇಳ್ತಾರೆ ಕಣಪ್ಪ. ಯಾವುದು ಸತ್ಯ ಯಾವುದು ಸುಳ್ಳು ನಮಗೂ ಗೊತ್ತಿಲ್ಲ. ಏಡ್ಸ್ ಇಂಜೆಕ್ಷನ್ ಚುಚ್ಚಕ್ಕೆ ಹೋದವರಾದರೂ ಯಾರು, ಏನಕ್ಕೆ ಚುಚ್ಚಕ್ಕೆ ಹೋದ್ರು ನಮ್ಗೆ ಗೊತ್ತಾಗಬೇಕು ಕಣಪ್ಪ. ಈ ವಿಚಾರ ದಯವಿಟ್ಟು ಬಂದು ನಮ್ಮ ಮುಂದೆ ವೇದಿಕೆ ಮೇಲೆ ಹೇಳ್ಬೇಕು. ಯಾರು ಚುಚ್ಚಕ್ಕೆ ಹೋಗಿದ್ರು, ಯಾರು ಚುಚ್ಚಿಸ್ಕೊಳಕ್ಕೆ ಹೋಗಿದ್ರು, ಚುಚ್ಚಿಸ್ಕೊಂಡವ್ರು ಯಾರು ಅಂತ ನಮ್ಗೆ ಹೇಳ್ಬೇಕು. ಚುಚ್ಚಕ್ಕೆ ಹೋದವ್ರಿಗೆ ಯಾರು ಅಂತ ನಮ್ಗೆ ಹೇಳಿದ್ರೇ ಗೊತ್ತಾಗೋದು ಕಣಪ್ಪ. ಅಲ್ಲೇನ್ರಪ್ಪ ಶಂಭುಲಿಂಗ ಏನೇನು ನಡೀತಾವ ಕಣಪ್ಪ ರಾಜಕಾರಣಿಗಳಲ್ಲಿ. ಏಡ್ಸ್ ಇಂಜೆಕ್ಷನ್ವರೆಗೂ ಬಂದ್ಬಿಟ್ಟದಲ್ಲ ಅಪ್ಪ. ಆ ಏಡ್ಸ್ ಇರೋದ್ರಾದ್ರೂ ಯಾರಿಗನ್ನೋದಾದ್ರೂ ನಮ್ಗೆ ಗೊತ್ತಾಗಬೇಕು ಕಣಪ್ಪ ವಿಚಾರ. ಇನ್ನೊಂದು ವಿಚಾರ ಕಣ್ರಪ್ಪ, ವಿಶ್ವನಾಥ್ ಯಲಹಂಕ MLA ವಿಶ್ವನಾಥ್ ಸಾಹೇಬರು, SR ವಿಶ್ವನಾಥ್ ಸಾಹೇಬ್ರು ಅವ್ರು ಹೇಳಿರೋಂಥದ್ದು ಕಣಪ್ಪ. ಪ್ರಿಯಾಂಕಾ ಖರ್ಗೆ ಅವರಿಗೆ ಉರಿ ಎಲ್ಲ ಕಡೆ ಉರಿ ಅವರಿಗೆ. RSS ಕಂಡ್ರೆ ಉರಿ ಅನ್ಸುತ್ತೆ. 100 ವರ್ಷದ ಸಂಭ್ರಮ ಆಚರಿಸ್ಬೇಕಾದ್ರೆ ಅಲ್ಲೂ ಕಾಗದವನ್ನು ಬರೆದು ಕೊಟ್ಟವ್ರಿ, ಲೆಟರ್ನ ಬರೆದು ಕೊಟ್ಟವ್ರಿ CM ಸಾಹೇಬ್ರಿಗೆ, ಇದು ಮಾಡಕ್ಕೆ ಬಿಡಬೇಡಿ ಅದು ಇದು ಅಂತ. ಎಷ್ಟು ಉರಿ ಇರಬೇಕು ಅವ್ರಿಗೆ ಅಂತ ಹೇಳ್ತಾವ್ರಿ. ಇನ್ನು ಅವ್ರ ಕಡೆ ಇರೋವ್ರೆ ಪಾಕಿಸ್ತಾನ್ಗೆ ಜೈ ಅದಿದ್ ಅಂತ ಹೇಳಿದವ್ರಿಗೆಲ್ಲ ಅವ್ರು ನೋಡೋದಿಲ್ಲ. ಅವ್ರಿಗೆ ದೇಶಭಕ್ತರು ಕಂಡ್ರೆ ಆಗೋದಿಲ್ಲ ಅನ್ಸುತ್ತೆ. ನಾವೆಲ್ಲ ಜೈ ಭಾರತಾಂಬೆ ಜೈ ಹಿಂದೂ ಅಂತ ಕರೆಯುವಂಥವ್ರು ನಾವು. ನಮ್ಮ ಬಾಯಲ್ಲಿ ಯಾವತ್ತೂ ಪಾಕಿಸ್ತಾನ್ ಜೈ ಅಂತ ಬರುವಂಥದ್ದಲ್ಲ. ಪ್ರಿಯಾಂಕಾ ಖರ್ಗೆ ಅವರು ಇಂಥದ್ದೆಲ್ಲ ನೋಡೋದಿಲ್ಲ. ಅವ್ರ ಪಕ್ಷದಲ್ಲೇ ಇರೋರು ಎಷ್ಟೋ ಜನ ಕಾಂಗ್ರೆಸ್ಗೆ ಜೈ ಅವು ಅಂತ ಹೇಳ್ಕೊಂಡು ಓಡಾಡ್ತಾರೆ ಅವ್ರ ಕಡೆಯವರು ಸುಮಾರು ಜನ. ಅಂಥವ್ರನ್ನೆಲ್ಲ ಬಿಟ್ಬಿಟ್ಟು ಇವರು ದೇಶಭಕ್ತಿ ಇರೋರ ಮೇಲೆ ಕಣ್ಣಿಡ್ತಾರೆ. ಅಂದರೆ ಕೆಳಗಿಂದ ಮೇಲವರೆಗೂ ಉರಿ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಅಂತ ಹೇಳ್ತಾವ್ರೆ. RSS ಮೇಲೆ ಇಷ್ಟೊಂದು ಇವರು ದೌರ್ಜನ್ಯ ಮಾಡ್ತಾ ಇದ್ದಾರಲ್ಲ, ಇನ್ನು RSS ಅವರು ಸವಾಸ ಇವ್ರಿಗಿನ್ನೂ ಗೊತ್ತಿಲ್ಲ ಸರಿಯಾಗಿ. ಇವ್ರಿಗಿನ್ನೂ ಗೊತ್ತಿಲ್ಲ ಅವ್ರ ಸವಾಸಕ್ಕೇನೋರು ಅವರು ಸೈಲೆಂಟಾಗಿ ಅವ್ರೇನು RSS ಅವ್ರು ಎದ್ರು ಅಂದರೆ ಇವ್ರ ಬುಡಕ್ಕೆ ಕೈ ಹಾಕಿ ಹಿಂಗೆ ಎತ್ತು ಬಿಡ್ತಾರೆ. ಕಾಂಗ್ರೆಸ್ ಅವ್ರ ಬುಡಕ್ಕೆ ಕೈ ಹಾಕಿ ಎತ್ತು ಬಿಡ್ತಾರೆ RSS ಅವರು ಅಂತ ವಿಶ್ವನಾಥ್ ಸಾಹೇಬರು ಹೇಳೋರೆ ಕಣಪ್ಪ.
ನಿಜವಲ್ಲ ಕಣಪ್ಪ, RSS ಅವ್ರ ಬಗ್ಗೆ ನಾವು ಏನು ಹೇಳೋಂಗಿಲ್ಲ. ಯಾಕಂದ್ರೆ ಚಿಕ್ಕ ವಯಸ್ಸಿಂದ ಎಲ್ಲ ಪ್ರತಿಯೊಬ್ಬರು ನೋಡಿರೋಂಥದ್ದು ಎಲ್ಲ ಕಡೆ ಶಾಖೆಗಳು ಇರ್ತಾ ಇದ್ವು RSSದು. ಎಲ್ಲ ಮೈದಾನದಲ್ಲೂ ಮಕ್ಕಳಲ್ಲಿ ಚಿಕ್ಕ ವಯಸ್ಸಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಹೋಗ್ತಿದ್ರು ಕಣಪ್ಪ. ಅದಕ್ಕೆ ಇಲ್ಲ ಅಂತ ಹೇಳಂಗಿಲ್ಲ, ಯಾಕಂದ್ರೆ ಅದ್ರ ಇತಿಹಾಸ ಇದ್ದೇ ಇದೆ. RSSದು ರಾಷ್ಟ್ರ ಸ್ವಯಂಕ ಸೇವಕ ಸಂಘ ಅಂಥೇಳಿ, ಕರೆಕ್ಟ್ ಅಲ್ಲಪ್ಪ? ಅದಕ್ಕೆ ಈಗ ಪ್ರಿಯಾಂಕಾ ಖರ್ಗೆ ಅವರು ಏನು ಹೇಳ್ತಾರೆ ನೋಡಬೇಕು ಕಣಪ್ಪ. ಇದಕ್ಕೆ ಅವ್ರು ಯಾಕೆ ಈ ಥರ RSS ಅವ್ರ ಮೇಲೆ ಕಣ್ಣಿಟ್ಟವ್ರಿ ಅಂತ. ಈಗ ಅವ್ರ ತಂಟೆಗೆ ಹೋಗ್ತಾ ಇದ್ರೆ ವಿಶ್ವನಾಥ್ ಸರ್ ಅವ್ರು ಹೇಳಿರುವಂಥದ್ದು, RSS ಅವರು ನಿಮ್ಮ ಬೋರ್ಡ್ ಕೈ ಹಾಕ್ತಾರೆ, ಹುಷಾರಾಗಿರಿ, ಎಚ್ಚರಿಕೆ. ಇನ್ನೂ ಗೊತ್ತಿಲ್ಲ ನಿಮ್ಗೆ ಅವ್ರ ಸವಾಸ ಅಂತ ಹೇಳವ್ರೆ. ಎಚ್ಚರಿಸ್ಕೊಳ್ಳಿ ಪ್ರಿಯಾಂಕಾ ಖರ್ಗೆ ಸಾಹೇಬ್ರೆ, ಹುಷಾರಾಗಿರಿ. RSS ಅವ್ರ ಬಗ್ಗೆ ಜಾಸ್ತಿ ಕೆಣಕಬೇಡಿ ಅಂತ ನಿಮಗೆ ಡೈರೆಕ್ಟಾಗಿ ವಿಶ್ವನಾಥ್ ಸಾಹೇಬ್ರು ಹೇಳವ್ರಿ. ಓಕೆ ಏನ್ರಪ್ಪ? ಇನ್ನು ಅವಪ್ಪ ವಿಚಾರ ಆಚಾರಗಳಿಗೆ ಏನು ಕಡಿಮೆ. ನಮ್ಮ ಕರ್ನಾಟಕದಲ್ಲಿ ಸುದ್ದಿಗೆ ಏನ್ರಪ್ಪ, ಪೊಲಿಟಿಕ್ಸಲ್ಲಿ ಎದ್ದೆದ್ದು ಬರ್ತಾವೆ ಕಣ್ರಪ್ಪ. ಹುಡ್ಕೊಂಡು ಹೋಗೋದೇ ಬೇಡ, ಅವರೇ ಹುಡ್ಕೊಂಬಂದು ನಮ್ಗೆ ಸುದ್ದಿ ಕೊಡ್ತಾರೆ. ಹಂಗಾಗ್ಬಿಡ್ದೆ ಕಣಪ್ಪ. ಕಣ್ಣಾರೆ ನೋಡಿದ್ದು ಕಿವಿಯಿಂದ ಕೇಳಿದ್ದು ಮಾತ್ರ ನಾವು ಹೇಳ್ತೀವಿ ಕಣ್ರಪ್ಪ. ಓಕೆ ಏನ್ರಪ್ಪ? ಇನ್ನು ಸುದ್ದಿಗಳೇ ಜಸ್ಟ್ ವೇಟ್ ಆ್ಯಂಡ್ ವಾಚ್ ಕಣ್ರಪ್ಪ. ಇನ್ನೊಂದು ವಿಚಾರ ಕಣಪ್ಪ, ವಿಶ್ವನಾಥ್ ಸಾಹೇಬ್ರು ಹೇಳಿರೋಂಥದ್ದು, ಪ್ರಿಯಾಂಕಾ ಅವರಿಗೆ ನಿಮಗೆ ತೆವಲಿದ್ರೆ ಮಾತಾಡೋ ತೆವಲು ಏನಾದರೂ ಇದ್ದರೆ ಕರೆಕ್ಟಾಗಿ ಮಾತಾಡಿ. ಕಾರ್ಗಳು ಟ್ರಾಫಿಕ್ ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ ಬೆಂಗಳೂರಲ್ಲಿ ಅಂತೇಳಿ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಹೇಳಿದ್ರೆ, ಏನಿಲ್ಲ ನಮ್ಮ ಬೆಂಗಳೂರಲ್ಲಿ ಶ್ರೀಮಂತರು ಜಾಸ್ತಿ ಆಗ್ಬಿಟ್ಟವ್ರೆ, ಕಾರ್ಗಳು ತೊಗೊಂಡ್ಬಿಟ್ಟವ್ರೆ, ಹಿಂಗಾಗಿ ಟ್ರಾಫಿಕ್ ಜಾಮು ಅಂತ. ಆದರೆ ವಿಶ್ವನಾಥ್ ಸಾಹೇಬ್ರು ಹೇಳ್ತಾವ್ರೆ, ರೋಡೆಲ್ಲ ಕಿತ್ತಿ ಗುಂಡಿ ಎಲ್ಲ ಕೆತ್ತಿ ಕೆರೆ ಹಿಡ್ದು ಹೋಗ್ಬಿಟ್ಟದೆ, ಅದಕ್ಕೆ ಗಾಡಿಗಳು ಸ್ಲೋ ಆಗಿ ಹೋಗ್ತಾವೆ, ಟ್ರಾಫಿಕ್ ಜಾಮ್ ಆಗ್ತೈತೆ. ಇವರು ರೋಡಿನ ವಿಚಾರ ಎಲ್ಲ ಬಿಟ್ಬಿಟ್ಟು, ಯಾಕಂದ್ರೆ ಇವ್ರ ಪಕ್ಷ ನಡೀತಾ ಇತ್ತಲ್ಲ ಈಗ, ಹಿಂಗಾಗಿ ಎಲ್ಲ ರೋಡ್ಗಳು ಕಿತ್ತೋಗಿರೋ ಮುಚ್ಚೋದು ಬಿಟ್ಬಿಟ್ಟು ಅದನ್ನು ಬಿಟ್ಬಿಟ್ಟು ಶ್ರೀಮಂತರು ಜಾಸ್ತಿ ಆಗವ್ರೆ, ಕಾರ್ಗಳು ಜಾಸ್ತಿ ಆಗ್ಬಿಟ್ಟವೆ ಅಂತ ಹೇಳ್ತಾವ್ರೆ. ಪ್ರಿಯಾಂಕಾ ಖರ್ಗೆ ಅವರಿಗೆ ತೆವಳು ಜಾಸ್ತಿ ಅಂತೆ ಮಾತಾಡೋದು. ನಾನೆಲ್ಲ ಹೇಳಿದ್ದು ವಿಶ್ವನಾಥ್ ಸಾಹೇಬ್ರು, SR ವಿಶ್ವನಾಥ್ ಸಾಹೇಬ್ರು ಹೇಳಿರೋಂಥ ಮಾತು. ಬೇಕೇನ್ರಪ್ಪ? ಇನ್ನು ವಿಚಾರಗಳು ಕಣಪ್ಪ, ವಿಚಾರ ಆಚಾರ್ಯಗಳು ಜಸ್ಟ್ ವೇಟ್ ಆ್ಯಂಡ್ ವಾಚ್. ಬರ್ಲೇನ್ರಪ್ಪ? ಶೇಂಬಲಿಂಗ ಬರ್ತೀನಿ ಕಣ್ರಪ್ಪ, ಹುಷಾರಾಗಿರ್ಬೇ. ಯಾರಲ್ಲ ಅವ್ರು ಲಿಂಬೆಹಣ್ಣು ಹಾಕಿರೋರು ಕಾಲೊಳಗಡೆ, ಕಾಲಿಂದ ಆ ಕಡೆ ಒದ್ದು ಬಿಡೋ ಯಾವನ ಮಾಡಿಸ್ಕಿಡ್ಸಾನೆ. ನನಗೆ ಪೊಲಿಟಿಕ್ಸ್ ಮಸಾಲೆ ಮಾಡ್ತಾ ಇದ್ದೀನಿ, ಜರ್ಗಸ ಕಡಲೆ. ಬರ್ಲೇನ್ರೇನ ಶೇಂಬುಲಿಂಗ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.